ಇವನು ನೋಡಿದರೆ ಅಷ್ಟದಿಕ್ಕುಗಳು ಹಲೋ ಗೈಸ್, ಭಾನುವಾರದ ಬ್ಲಾಗ್ ಇರುತ್ತೆ. ಯಾರು ಸ್ಕಿಪ್ ಮಾಡಿದ್ರೆ ವೀಡಿಯೋನ ಕೊನೆವರೆಗೂ ನೋಡಿ. ಸೊ ನಾನು ಫ್ರೆಶ್ ಅಪ್ ಆಗಿ ಬೆಳಿಗ್ಗೆ ಮಟನ್ ತರಬೇಕಿತ್ತು ಅಂತ ಹೇಳಿದ್ರು ಮನೇಲಿ. ಅದಕ್ಕೆ ನಾನು ಇವ್ರನ್ನ ಫೋಟೋ ನೋಡ್ಕೊಂಡು ಹೋಗಿ ಅಂತ ಯಾರೋ ಹೇಳಿದ್ರು. ಯೋಗ ಬರುತ್ತೆ ನಿಮ್ಗೆ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ನಂದೇ 2,000 ಕಿತ್ಕೊಂಡು ಹೊಂಟೋಯ್ತು. ಬರೋಣ ಫಸ್ಟು ಅಣ್ಣನ ಹತ್ರ ಒಂದು ಟೀ ಕುಡಿಯೋಣ ಅಂದ್ಬಿಟ್ಟು ಊಟಿ ಅಣ್ಣ ಹತ್ರ ಒಂದು ಟೀ ಕುಡಿ ಬಂದು ಒಂದು ಟೀ ಹಾಕೋರು ಅಂದ್ಬಿಟ್ಟು ಬಂದೆ. ಕುಡ್ಕೊಂಡು ಬೇಗ ಬಂದೆ. ಇಲ್ಲಿ ನೋಡಿ ಇವನು ಮಟನ್ ಕಡಿಯೋದು ಬಿಟ್ಟು ಅರಟೆ ಹೊಡಿತಾನೆ ನಿಂತಿದ್ದ. ಅವ್ನು ಸರಿಯಾಗಿ ಒಂದು ಬುಟ್ಟನ ನೋಡು, ಪಾಪ ಬೆಚ್ಚೆ ಹೋದ್ನ. ನನಗೆ ಬೇಜಾರಾಗೋಯ್ತು ನೋಡಿ. ಇವೇ ನೆಕ್ಸ್ಟ್ ಮಿಕ್ಕ ಇವು ಗೊತ್ತಿಲ್ಲ ಪಾಪ, ಮೂಗ್ ಪ್ರಾಣಿಗಳ ಥರ ಅವೆ. ಇನ್ನೊಂದುಗಳಿಗ ಇವ್ರ ಹೆಂಗೆ ಸಿಗದು ತೋರಣ ಕಟ್ತಾರೆ ಅಂತ ಪಾಪ ಇವಕ್ಕೇನು ಗೊತ್ತೇ ಇಲ್ಲ. ಮೂಗ್ ಪ್ರಾಣಿಗಳ ಥರ ಇದ್ದಾವೆ ನೋಡಪ್ಪ. ಈಗ ಅಂದ್ಬಿಟ್ಟು ನಾನು ಹೋಗಿ ಕೇಳಿದೆ ಅಂಗಡಿ ಓನರ್ನ, ಯಾಕಪ್ಪ ಟೈಮ್ ಆಗುತ್ತೆ ಗುರು, ಏನು ಗುರು 1 ಅವರ್ ನಿಂತಂದ್ರಲ್ಲ ಇರಮ್ಮ, ಏನು ಮರೆ ನಿನ್ನ ಕತೆ ನಿಂದು ಹಾಕ ಮರೆ ಅಂದ್ರೆ, ಅಣ್ಣ ಇನ್ನೊಂದು 5 ನಿಮಿಷ ಇರು ಗುರು, ಏನು ಗುರು ನೀನು ಹೆಂಗೆ ಆಡ್ತೀಯಲ್ಲ ಗುರು ಅನ್ನ. ಅಯ್ಯೋ ನಿಮ್ಮ ಜೊತೆಲಿ ಆಡೋದಕ್ಕೆ ಒಂದು 2 ನಿಮಿಷ ಮನೆಗಾರ ಹೋಗಿ ಬರ್ತೀರಪ್ಪ ಅಂದ್ಬಿಟ್ಟು ಗಾಡಿ ತಗೊಂಡು ಮನೆ ಹತ್ರ ಹೋದೆ. ಇಲ್ಲಿ ನೋಡ್ರೆ ಇವ್ರು ಪಾಪ ಇವನು ಬರೋ ಮುಳುಗ್ತಾವನೆ, ನಾನು ಕೂದಾಕ್ಬಿಡ್ತಾರೆ ಕಣ್ರು ಅಂತ. ಏನು ಮಾಡೋಕ್ಕಾಗುತ್ತೆ, ವಿಧಿ ಆಟ. ಸರಿ ಹಂಗೆ ನಿಂತ್ಕೊಂಡು ಬೇಡ ಅಲ್ಲಿ ಮನೆಗೆ ಹೋದ್ರೆ ಬರೋ ಲೇಟ್ ಆಗುತ್ತೆ ಇಲ್ಲೇ ನಿಂತ್ಕೊಂಡು ನೋಡ್ರಪ್ಪ ಹೆಂಗೆ ಸಿಗರು ತೋರಣ ಕಟ್ಟವ. ಹೊಚ್ಚೋರಿಂದ ಬಿಡ್ದಾನೆ ಅವ. ಎಷ್ಟೆಷ್ಟು ಮೇವು ಬೇದಿದ್ದು, ಏನೇನೆಲ್ಲ ಆಟ ಆಡಿದ್ವು ಈ ಹಾಡುಗಳು. ಇವನ್ನ ಇವತ್ತು ಬಲಿ ಕಾಣಿಸಿ ಇಟ್ಬಿಟ್ರು ಕಣಪ್ಪ. ಹೋಗ್ರಪ್ಪ ಇವತ್ತು. ಆದ್ರೂ ಜನ ಮಾತ್ರ ಬಾಡು ಅಂದ್ರೆ ಯಪ್ಪ. ನೆನ್ನೆ ಶನಿವಾರ ಆಗಿತ್ತು, ಇವತ್ತು ಭಾನುವಾರ ಅಪ್ಪು. ನೆನ್ನೆ ಶನಿವಾರ ಕೆಲವು ಜನ ತಿನ್ನಲಿಲ್ಲ. ಇವತ್ತಂತೂ ನನಗೆ 2 kg, ನನಗೊಂದು kg, ನನಗೆ 3 kg ಅಂತ ನಿಂತವ್ರೆ ಎಲ್ಲ ಹೋಗಿ. ಕೊಡ ಮುಡದೆ ನಾನು 2 ಗಂಟೆ ನಿಂತೀನಿ. ಅಂತೂ ಇಂತೂ ಕ್ರೌಡು ಕಮ್ಮಿ ಆಯಿತು ಕಣ್ರಪ್ಪ. ಹೊಸಿ ಅವರು ಸುಧಾರಿಸ್ಕೊಂಡ್ರು. ಬೋಟಿ ಮಾತ್ರ ಬೇಜಾನಿದ್ವು. ನಾವು ಕೇಳಿದಾಗ ಬೋಟಿ ಕೊಡ್ರೆ ಅಂದ್ರೆ ಮಾಮೂಲಿ ದಿನ ಬೋಟಿ ಇಲ್ಲ ಅಂತಿರು. ಈಗ ನೋಡಿ ಇವತ್ತು ಹೆಂಗೆ ಲಾಟ್ ಹಾಕೊಂಡಿದ್ರೆ. ಅದು ಆರ್ಡ್ರ್ ಮೇಲೆ ಆರ್ಡ್ರ್ ಆಗ್ಬಿಟ್ಟಿವೆ ಈಗ ಅವು. ಸರಿ ಅಂತೂ ಇಂತೂ ಹೆಂಗೋ ತಗೊಂಡು ಮಟನ್ ತಗೊಂಡು ಮನೆ ಕಡೆ ಹೋದೆ ಕಣಪ್ಪ. ಯಾಕೆ ಮುಖ ಎಷ್ಟು ಬೇಜಾರಾಗಿದೆ ಅಂದ್ರೆ, ನೋಡಪ್ಪ ಸರ್ಕಲ್ ಬಂದದಕ್ಕೆ 2,000 ರೂಪಾಯಿ ಕಿತ್ಕೊಂಡು ಹೋಯ್ತಾರ ಅಂತ ಬೇಜಾರಾಗೋಯ್ತು. ಸರಿ ಇನ್ಯಾಕೋ ನೀರು ಬಂದಿದ್ದು, ನಲ್ಲಿ ನೀರು ಸಂಪಿಗೆ ಪೈಪ್ ಹಾಕ್ಬಿಡು, ಗಿಡಕ್ಕೆ ಬೇಕಾಗತ್ತೆ ಅಂದ್ಬಿಟ್ಟು ಸಂಪಿಗೆ ಪೈಪ್ ಹಾಕ್ಬಿಟ್ಟು ಸ್ವಲ್ಪ ಮುರಿ ಕಟ್ಟಬೇಕಿತ್ತು ನಮ್ಮ ಬದ್ದೆ ಗಿಡಕ್ಕೆ. ಅದಕ್ಕೆ ಪಿಕಾಸಿ ತಗೊಂಡು ನಾನು ಹೋದೆ ನಮ್ಮ ಮಿನಿ ನರ್ಸರಿಗೆ. ಸೊ ಅಲ್ಲಿ ನೋಡ್ರಪ್ಪ, ಸರಿ ಮಟನ್ ಬೇಗ ಅದ್ದಾರು ಮಾಡ್ತಾರೆ ಅಂದ್ಬಿಟ್ಟು ಕಟ್ತೆ. ಸೊ ಅಂತೂ ಇಂತೂ ಹೆಂಗೋ ಕಟ್ಬಿಟ್ಟೆ. ಮುರಿ ಕಟ್ಟೋದು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಸೊ ನಾನು ಗಾರೆ ಕೆಲಸ ಮಾಡೋನು, ಇದನ್ನು ಕಲ್ತ್ಕೊಂಡ್ಬಿಟ್ಟೆ. ಇದು ಮಿನಿ ನರ್ಸರಿ ಮಾಡ್ತಾವಿಂದ. ಸೊ ನನ್ನ ಕೈಲಾದಷ್ಟು ಕಟ್ಟಿದ್ದೀನಿ. ಸೊ ಗಿಡ ಚೆನ್ನಾಗಿ ಬಂದಿದ್ದಾವೆ. ಮಟನ್ ಸ್ಮೆಲ್ ಬೇರೆ ಹೊಡಿತಾಯಿತ್ತು. ಏನು ಇವತ್ತು ಎಲ್ಲರ ಮನೇಲೂ ಬಾಡೂಟ. ಯಾರ್ಯಾರ ಮನ ಸ್ಮೆಲ್ಲು ಅಂತ ನಾವು ಕಂಡು ಹಿಡಿಮ ಹೋಗಪ್ಪ, ನನಗಂತೂ ಅರ್ಥ ಆಯ್ತಲ್ಲ. ಸರಿ ಮನೇಲಿ ಅಡುಗೆ ರೆಡಿ ಆಯಿತು ಅಂತ ಕೂಗಿದ್ರು. ಸರಿ ನಾನು ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಕುಂತ್ಕೊಂಡೆ. ಸೊ ನಾನು ಅಷ್ಟೊತ್ತಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನಾನು ಏನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ ನೋಡಿ ಹೆಂಗೆ. ಸೊ ತಂದಿರೋದು ನೋಡ್ರಿ 2 kg ಮಟನ್ನಲ್ಲಿ ಮತ್ತು 3 ಪೀಸ್ ಹಾಕಿದ್ರೆ ಬಾಕಿ ಬೆಲೆ ಏನೋ ಆಗೋದು. ಸರಿ ಅಂದ್ಬಿಟ್ಟು ಮತ್ತೆ ನಾನು ಸರ್ಕಲ್ಗೆ ಬಂದೆ. ಸರ್ಕಲಲ್ಲಿ ಕೋಳಿ ತಗೊಂಡು ಹೋಗಿರ್ಲಿಲ್ಲ. ಕೋಳಿ ತಗೊಂಡು ಹೋಗೋಣ ಅಂತ ಬಂದ್ವಿ. ಸೊ ಇವ್ನು ನೋಡ್ರೆ ಫೋಟೋ ಇವನೇ ನೋಡ್ಕೊಂಡ್ರಪ್ಪ. ಇವನೇ ಅಂಗಡಿ ಓನರು, ಮೇನ್ ಓನರು. ಸೊ ಕೋಳಿ ಯಾಕಪ್ಪ ಜಾಸ್ತಿ ಮಾತಾಡೋದು, ನೀವು ಹೋಗ್ಬಿಟ್ಟು ಕೋಳಿ ಯಾಕೆ ಗುರು ಅಂತ ಹೇಳಿದಾಗಿರೋ 1-2 ಕೋಳಿ ತಗೊಂಬರೋ ಹೋಗಿ ಫಸ್ಟು ಅಂತ ಹೇಳಿದೆ. ತಗೊಬಂದ. ಅಲ್ಲಿ ನೋಡ್ರಿ ಅದು 5 kg ಬತ್ತಾವೆ. ಅಲ್ಲಿ 5 kg ತಗೊಂಡು ಏನು ಪರ ಮಾಡ್ಲಪ್ಪ. ಒಂದು 3 kg 3.5 kg ಹಾಕಿ ಮರೆ ಅಂತ ಹೇಳ್ದು. ಸರಿ ಅಂದ್ಬಿಟ್ಟು ಹೆಂಗೋ ನೋಡಿ ದುಡ್ಡ ಜೀಣಿಸ್ತಾವನೆ ಅವನು. ಸರಿ ಹಾಕಪ್ಪ ಅಂತ ನೋಡಪ್ಪ ಹೆಂಗೆ ಈಸಿಯಾಗಿ ಒಂದು ಪ್ರಾಣನ ಹೆಂಗೆ ಬಲಿ ತಗತ್ತವನೆ ಅವನು. ನೋಡಿ ಹೆಂಗೆ ಬಲಿ ತಗತ್ತವನೆ. ಹೊಡ್ಕಳಿ ಒಂದು ಫೋಟೋನ ಫಸ್ಟು ಅವನು ಒದ್ದು ಒಳಗಡೆ ಹಾಕಿ, ದಯವಿಟ್ಟು ಒಳಗಡೆ ಹಾಕಿ ಅವನನ್ನು. ಸರಿ ಆಯ್ತು 2 ನಿಮಿಷ ಲೇಟಾಗಲಿ ನೀಟಾಗಿ ಕ್ಲೀನ್ ಮಾಡಪ್ಪ ಅಂದರೆ ನೋಡಿ ಅಲ್ಲಿ ಅವನು ಸ್ನಾನ ಮಾಡಿಸ್ತಾವನೆ ಕೋಳಿಗೆ. ಸ್ವಾಮಿ. ಸರಿ ಅಂತೂ ಇಂತೂ ಹೆಂಗೋ ಸೀದ್ ಕೊಟ್ಟನಕ್ಕನಪ್ಪ. ಕೊಟ್ಬಿಟ್ಟು ಬಾಪ ಇಲ್ಲಿ ನೀ ಕಟಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟು ಇನ್ನೊಬ್ರು ಅಣ್ಣನ ಕೂಗಿದೆ ಕಟಿಂಗ್ ಮಾಡಿಕೊಟ್ರು ಅವರು. ಸ್ವಲ್ಪ ಮೀಡಿಯಾ ಬಗ್ಗೆ ಹೊಡೆಯಪ್ಪ ಪೀಸ್ ಅಂದ್ಬಿಟ್ಟು ತಗೊಂಡು ಮನೆಗೆ ಹೊರಟೆ.